ಕತೆಗೋಜಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಥೆಯ ಹೆಸರು ಆನೆ ಮತ್ತು ಮೊಲ. ಒಂದಾನೊಂದು ಕಾಡಿನಲ್ಲಿ ಒಂದು ಸರೋವರವಿತ್ತು. ಕಾಡಿನಲ್ಲಿ ಮೊಲಗಳು ತಮಗಿಷ್ಟ ಬಂದಂತೆ ಓಡಾಡಿಕೊಂಡು ಇದ್ದವು. ಅಲ್ಲಿಗೆ ಒಂದು ದಿನ ಆನೆಗಳ ಗುಂಪು ಬಂದು ಓಡಾಡಿದ್ದರಿಂದ ಅನೇಕ ಮೊಲಗಳು ಆನೆಗಳ ಕಾಲ ತುಳಿತಕ್ಕೆ ಸಿಕ್ಕು ಸತ್ತು ಹೋದವು. ಹೀಗೆ ದಿನಾವೂ ಕೆಲವು ಮೊಲಗಳ ನಾಶವಾಗುತ್ತಾ ಬಂತು. ಒಂದು ದಿನ ಮೊಲಗಳು ಸಭೆ ನಡೆಸಿ ಏನು ಮಾಡಬೇಕೆಂದು ಆಲೋಚನೆ ಮಾಡಿದವು. ಒಂದು ಮೊಲವು ಎದ್ದು, ಸ್ವಾಮಿ, ನಾನು ಈ ಆನೆಗಳನ್ನು ತೊಲಗಿಸುತ್ತೇನೆ. ನಾನು ಪರ್ವತ ಶಿಖರವನ್ನೇರಿ ಗಜರಾಜನೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿತು. ಅದಕ್ಕೆ ಇತರ ಮೊಲಗಳು ಸಮ್ಮತಿಸಿದವು. ಮೊಲವು ಪರ್ವತ ಶಿಖರಕ್ಕೆ ಹೋಯಿತು. ಗಜರಾಜನನ್ನು ಕಂಡು ನಿನಗೆ ವಿಜಯವಾಗಲಿ ಎಂದು ಹೇಳಲು ಆನೆಯು, ಎಲೆ ಮೊಲವೇ, ನೀನು ಯಾರು ಎಂದು ಕೇಳಿತು. ಅದಕ್ಕೆ ಮೊಲವು, ನಾನು ನಮ್ಮ ರಾಜನಾದ ಚಂದ್ರನಿಂದ ಕಳುಹಿಸಲ್ಪಟ್ಟವನು. ಈ ಸರೋವರ ಚಂದ್ರನಿಗೆ ಸೇರಿದ್ದು. ಇದಕ್ಕೆ ಚಂದ್ರ ಸರೋವರವೆಂದು ಕರೆಯುತ್ತಾರೆ. ನಾವು ಚಂದ್ರನಿಗೆ ಮಕ್ಕಳು. ನೀವು ನಮ್ಮಲ್ಲಿ ಅನೇಕರನ್ನು ತುಳಿದು ಸಾಯಿಸಿರುವಿರಿ. ಇದನ್ನು ತಿಳಿದು ಚಂದ್ರನಿಗೆ ಬಹಳ ಕೋಪ ಬಂದಿದೆ. ಆನೆಗಳು ಏಕೆ ಹಾಗೆ ಮಾಡಿದವು ತಿಳಿದುಕೊಂಡು ಬಾ ಎಂದು ಕಳಿಸಿದಾನೆ ಎಂದು ಹೇಳಿತು. ಅದಕ್ಕೆ ಆನೆಯು, ಎಲೆ ಮೊಲವೇ, ನಮಗೆ ತಿಳಿಯದ ಹಾಗೆ ಮಾಡಿದೆವು. ಇನ್ನು ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ. ಕೋಪ ಮಾಡಬೇಡಿ ಎಂದು ಬೇಡಿಕೊಂಡು ತನ್ನ ಪರಿವಾರದೊಂದಿಗೆ ಗಜರಾಜನು ಬೇರೆ ಸ್ಥಳಕ್ಕೆ ಹೋಯಿತು. ನೀತಿ: ಉಪಾಯದಿಂದ ಅಸಾಧ್ಯವಾದ ಕೆಲಸವನ್ನು ಸಾಧಿಸಬಹುದು. ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ.